ಹೌದು. ಹಾಯ್ ಹಾಯ್. ಏನು ಗುರು ಹೆವಿ ಹಾಕೊಳ್ತವ್ರೆ. ಸೇ ನೋ ಟು ಪ್ಲಾಸ್ಟಿಕ್. ಓಕೆ. ಬನಾನಾ. ದಿಸ್ ಇಸ್ ಕಾಲ್ಡ್ ಟ್ಯಾಲೆಂಟ್. ಇದೆಂಗಿದೆ ಗೊತ್ತಾ, ಲೈಫಲ್ಲಿ ಪಾಟರಿನ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್. ಎಸ್. If possible, can you explain in Kannada? I love you to the moon and back. ಹೊಡಿಯಲ್ಲ. ಓಕೆ, ಟ್ರೈ ಮಾಡೋಣ. ನಮ್ಮ ವರುಣ್ ಅವರು ಇವಾಗ ನಮ್ಮ ಬೀಸ್ಟ್ ಓಡಿಸ್ತಾರೆ. ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ 6R ಅಲ್ಲಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಕ್ರೇಜಿ ಫೀಲಿಂಗ್ ಮಾತ್ರ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತ ಅಂದ್ರೆ, ಇವತ್ತು ನಮಗೆ ಒಂದು ಕಾಲೇಜಿಂದ ಈವೆಂಟ್ಗೆ ಇನ್ವೈಟ್ ಬಂದಿದೆ. ಸೊ ನಾನು, ನಮ್ಮ ಥ್ರಾಟ್ಲರ್ ಹಾಗೆ ನಮ್ಮ ಗೋಲ್ಡನ್ ಥ್ರಾಟಲ್ ಈ ಈವೆಂಟ್ನ ಅಟೆಂಡ್ ಮಾಡ್ತಾ ಇದೀವಿ. ಸೊ ಸದ್ಯಕ್ಕೆ ನಾನು ಇವಾಗ ನಮ್ಮ ಬೀಸ್ಟ್ ZX 6R ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇನ್ನು ಎಕ್ಸಾಕ್ಟ್ಲಿ ಏನು ಈವೆಂಟು, ಅಲ್ಲಿ ಏನೇನು ನಡೆಯುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ಒಂದು ಇನ್ವಿಟೇಷನ್ ಬಂದಿತ್ತು, ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಇನ್ವಿಟೇಷನ್ ಬಂದಿತ್ತು. ಸೊ ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಕಾಲೇಜ್ ಈವೆಂಟ್ ಎಲ್ಲ ಯಾವ ಥರ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಥಿಂಕ್ ನಾನು ಲಾಸ್ಟ್ ಕಾಲೇಜ್ ಅಟೆಂಡ್ ಮಾಡಿದ್ದು ಸಹ್ಯಾದ್ರಿ ಕಾಲೇಜ್ ಕೋಲಾರ್ ಹೋಗಿದ್ದು. ಸೊ ಅದಾದಮೇಲೆ ಇವತ್ತು SSMRV ಇನ್ಸ್ಟಿಟ್ಯೂಷನ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಒಂದು ಡೈಲಿ ಲಾಗ್ ತರ ಇರುತ್ತೆ, ಹಾಗೆ ಒಂದು ಕಾಲೇಜ್ ಇವೆಂಟ್ ಲಾಗ್ ತರನೂ ಇರುತ್ತೆ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಅಂಡ್ ಏನೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಏನೋ ಒಂದು ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರೋ ಒಂದು ಫ್ರೆಶ್ ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಇಲ್ಲಿದೆ ನೋಡಿ ನಮ್ಮ ಬೀಸ್ಟ್. ಯೂಶಲಿ ಕಾಲೇಜ್ ಫೆಸ್ಟ್ಗಳಲ್ಲೂ ನಾನು ಆರೋ ಎಕ್ಸಾಸ್ಟ್ ಹಾಕೊಂಡು ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಸ್ಟಾಕಲ್ಲಿ ಹೋಗ್ತಾ ಇರೋದು. ಯಾರೋ ಕಾಲ್ ಮಾಡ್ತವ್ರೆ, ಬಾಯ್ಸೇ ಅನಿಸುತ್ತೆ. ಹಾಗೆ ವಾಪ್ ಹಾಕಿಡೋಣ ಇರಿ. ಹೌದು. ಹಾಯ್ ಹಾಯ್. ಎಲ್ಲಿರೋದು ಹಿಂದ್ಗಡೆನಾ? ಓ ನೋಡಿ, ನಮ್ಮ ಮೇರೆ ಹುಡುಗರು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿಗೆ ಬಂದ್ರ ನೀವು? ಓಕೆ ಓಕೆ. ಸೊ ಬನ್ನಿ ಹೊಡೋಣ. ಆ್ಯಕ್ಚುಲಿ ನಾನು ಹಂಗೂ ಅಂದ್ಕೊಂಡೆ ಯಾರೋ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬಿಡೋಣ ಇವೆಂಟ್ಗೋಸ್ಕರ ಅಂತ. ಬಟ್ ಎನಿವೇ ಇವತ್ತು ಈ ಆಟೋ ಎಕ್ಸ್ಪೋ ಆ ಥರ ಎಲ್ಲ ಏನಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಕ್ಸಾಸ್ಟ್ ಎಲ್ಲನೂ ಏನು ಮತ್ತೆ ಯಾರು ಹಾಕೋಕ್ಕೆ ಹೋಗಿಲ್ಲ. ನಾನು ಸ್ಟಾಕಲ್ಲಿ ಇಟ್ಕೊಂಡಿದ್ದೀನಿ. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ನಾನು ಸ್ಟಾರ್ಟಿಂಗಲ್ಲಿ ಸ್ಟಾಕ್ ಹಾಕ್ಸಿದಾಗ ಸೌಂಡ್ ಸ್ವಲ್ಪ ತುಂಬಾ ಕಮ್ಮಿ ಇತ್ತು, ಸಖತ್ ಸಪ್ರೆಸ್ ಆಗ್ತಾ ಇತ್ತು. ಇವಾಗ ಯೂಸ್ ಮಾಡಿ ಐ ಥಿಂಕ್ ಸ್ವಲ್ಪ ಅಡಾಪ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹೀಟ್ ಆಗುತ್ತಲ್ಲ, ಅದಾದಮೇಲೆ ಇವಾಗ ಸೌಂಡ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ಲೈನ್ 4 ಇದು ಸ್ಟಾಕ್ ಸಿಂಫನಿ. ಪೊಲೀಸವರೆಲ್ಲ ಇಲ್ಲೇ ಹಾಕ್ಕೊಳ್ತವ್ರೆ. ಏನು ಗುರು ಹೆವಿ ಹಾಕ್ಕೊಳ್ತವ್ರೆ. ಇಲ್ಲೇ ವೆಯ್ಟ್ ಮಾಡೋಣ, ಬರಲಿ ಅವರು. ಓಕೆ, ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಬಂದರು. ಅವನು ಇನ್ನೊಂದು 15 ನಿಮಿಷ. ಓಕೆ, ಸೊ ಹರ್ಷ ಬರಲಿ. ಇಲ್ಲೇ ಒಂದು ಕ್ವಿಕ್ ಶಾರ್ಟ್ ಬ್ರೇಕ್ ತೊಗೊಂಡು ಹರ್ಷ ಬಂದಿದ ತಕ್ಷಣ ಹೊಡ್ತೀವಿ. ಓಕೆ, ಸೊ ಹರ್ಷ ಸ್ವಲ್ಪ ಆ ಕಡೆ ಸಿಗ್ನಲ್ ಹತ್ರ ಬರ್ತಾನೆ, ಬೇರೆ ಕಡೆಯಿಂದ ಬರ್ತಾನಂತೆ. ಸೊ ಸ್ವಲ್ಪ ಮುಂದೆ ಹೋಗಿ ಮೀಟ್ ಆಗ್ತೀವಿ. ಫಕಿನ್ ಫಾಸ್ಟ್. ಕರೆಕ್ಟಾಗಿ ಆಯ್ತಲ್ಲ, ಸೂಟ್ ಆಗ್ತೈತೆ. ನಾವು ಇಲ್ಲಿ ಮುಂದೆನೇ ಇದ್ದೀವಿ. ನೀನು ಎಲ್ಲಿದ್ದೀವಿ? ಇನ್ನೊಂದು ಸ್ವಲ್ಪ 100 ಮೀಟರ್ ಹೋದ್ರೆ ಕಾಲೇಜು. ಸೆಂಟ್ರಲ್ಲಿ ಕರ್ನಾಟಕ ಫ್ಲಾಗ್ ಇದೆಯಾ? ಅಲ್ಲಿ ಲೆಫ್ಟ್ ತಗೋ, ಕಾಲೇಜ್ ರೋಡಿಗೆ ಬಾ. ಕಾಲೇಜ್ ರೋಡಿಗೆ ಟರ್ನ್ ಆಗು. ಬಾ ಮುಂದೆ ಬಾ. ಹಾಂ ಬಾ ಮುಂದೆ ಬಾ. ಹಾಂ ಬಾ ಹೋಣ ಬಾ. Okay, so finally we are here, SSMRV College, SSMRV Institute of Management. ಹಾಯ್ ಬ್ರೋ, ಆರಾಮಾ? ಇಲ್ಲ, ಅಷ್ಟಂಗೆ ವೆಯ್ಟ್ ಮಾಡ್ತಾ ಇದ್ವಿ. ಓಕೆ, ಏನು ಈವೆಂಟ್ ಎಕ್ಸಾಕ್ಟ್ಲಿ? Plastic, no, say no to plastic. Say no to plastic, okay. Awareness campaign tada. Sustainable juice shop. Okay. So we are selling juice in the fruit shell itself. Okay. So like if you order, this name is chili guava. Chili guava, so okay. We have taken out the inside of it. Now we will choose the pulp inside. The pulp inside. Okay. Nice. So which one would you like to try?
ಸೊ ಝೀರೋ ವೇಸ್ಟ್ ಥರ. Zero waste, and you can eat this. ಓಕೆ ನೈಸ್. And then we have pink banana. ಓಕೆ Dragon fruit. Pink dragon fruit with banana. ಓಕೆ So we serve this in the kitchen. And this will go to cows. ಓಕೆ Or it will be turned into manure. ಓಕೆ So zero waste. Zero waste. And also we don't give tissue. We have our say. Okay. Say no to tissue, use kerchief. ಸೊ ಇಲ್ಲಿ ನೋಡಿ ಮೆನು ಎಲ್ಲನೂ ಇದೆ ಬೇರೆ ಬೇರೆ ಥರ. ಸೊ ಯಾವ ಫ್ರೂಟ್ ಹೇಳ್ತಾರೋ ಅದರಲ್ಲಿ ಝೀರೋ ವೇಸ್ಟ್ ಥರ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಹಾಂ. ಸೊ ನಾವು ಯಾವ್ದು ಆರ್ಡರ್ ಮಾಡ್ತೀವಿ ಅದ್ರಲ್ಲಿ ನೀವು ರಿಪೇರ್ ಮಾಡಿ ಕೊಡ್ತೀರಾ? ಓಕೆ. Watermelon will give you watermelon juice inside watermelon. ಹಾಂ ಓಕೆ. The outside. ಓಕೆ. ಯಾವುದು? ಅವಕಾಡೋ. Avocado. ಹಾಂ ಓಕೆ ಅವಕಾಡೋ ಟ್ರೈ ಮಾಡು. ನಮ್ಮ ಗೋಡನ್ ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಿದೆ? ಚೇಪೆಕಾಯಿ ಥರ ಇದೆಯಾ? ಎಸ್. We'll be giving you one more refill once you finish. Oh, it is unlimited, is it? It's like a okay. ಓಕೆ ಕೂಲ್. ಸೊ ಇಲ್ಲಿದೆ ನೋಡಿ ಚೇಪೆಕಾಯಿ ಇದು. ಸೊ ಟ್ರೈ ಮಾಡೋಣ. ಓಕೆ ನೆಕ್ಸ್ಟ್ ಇನ್ನೊಂದು ಫ್ಲೇವರ್ ಬರ್ತಾ ಇದೆ. ಇದು ಆ್ಯಕ್ಚುಲಿ ಬನಾನಾ ಬಾಳೆಹಣ್ಣು ಇದ್ರೊಳಗಡೆ ಡ್ರ್ಯಾಗನ್ ಫ್ರೂಟ್ ಇದ್ರೊಳಗಡೆ ಅಲ್ಲ ಒಳಗಡೆಯಿಂದ ಎಲ್ಲ ಹಿಂಗೆ. ದಿಸ್ ಇಸ್ ಕಾಲ್ಡ್ ಟ್ಯಾಲೆಂಟ್. ಇದು ಮಿಕ್ಸ್ ಆಗಿದೆ, ಬನಾನಾ ಮತ್ತೆ ಡ್ರ್ಯಾಗನ್ ಫ್ರೂಟ್ ಎರಡು ಮಿಕ್ಸ್ ಆಗಿದೆ. ಇದೆಂಗಿದೆ ಗೊತ್ತಾ, ಆಗಿನ ಕಾಲದಲ್ಲಿ ಈ ಪರೇಡ್ಸ್ ಆಫ್ ಕೆರಿಬಿಯನ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಆಲ್ಕೋಹಾಲ್ ಕುಡಿತಾರಲ್ಲ ಒಂದು ದೊಡ್ಡ ಆ ಥರ ಇದೆ. ನೈಸ್, ಇನೋವೇಟಿವ್ ಆಗಿದೆ. ಓಕೆ, ಸೊ ಅಲ್ಲಿ ಟ್ರೈ ಮಾಡಿದ್ವಿ, ಜ್ಯೂಸ್ ಎಲ್ಲ ಟ್ರೈ ಮಾಡಿದ್ವಿ. ಹಾಗೆ ಡಿಫ್ರೆಂಟ್ ಸ್ಟಾಲ್ ಇದೆ. ಸೊ ತುಂಬ ಇನೋವೇಟಿವ್ ಆಗಿ ಬರ್ತಾ ಇದ್ದಾರೆ, ಹೊಸ ಐಡಿಯಾದಲ್ಲಿ ಕಾನ್ಸೆಪ್ಟಲ್ಲಿ. ಸೊ ಮೋಹಿತ್ ಅವರು ಇದ್ದಾರೆ ನಮ್ಮ ಜೊತೆ, ಇವರೇ ನಮ್ಮನ್ನ ಇನ್ವೈಟ್ ಮಾಡಿದ್ದು. ಸೊ ಎಕ್ಸ್ಪ್ಲೈನ್ ಮಾಡಿದ್ರು ಇವತ್ತು ಆ್ಯಕ್ಚುಲಿ ಏನು ನಡೀತಾ ಇದೆ. RV ಕಾಲೇಜಿಂದ ಸಸ್ಟೈನಬಿಲಿಟಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋದಕ್ಕೆ ಆರ್ಗನೈಸ್ ಮಾಡಿದ್ವಿ ವೆಂಚರ್ ಫೆಸ್ಟ್ ಅಂತ. Okay. ಸೊ ಇದು ಎವ್ರಿ ಇಯರ್ ಆರ್ಗನೈಸ್ ಆಗುತ್ತೆ. Okay. ಎವ್ರಿ ಇಯರ್ ಥೀಮ್ ಬಂದು ಚೇಂಜ್ ಆಗ್ತಾ ಹೋಗುತ್ತೆ. ಈ ಸತಿ ಥೀಮ್ ಬಂದು ಸಸ್ಟೈನಬಿಲಿಟಿ ಅಂತ ಕೊಟ್ಟಿದ್ದಾರೆ. Okay. ಸೊ ನೀವೆಲ್ಲೇ ನೋಡಿದ್ರು ಯಾವುದು ಕೆಮಿಕಲ್ಸ್ ಇರಲ್ಲ, ಪ್ಲಾಸ್ಟಿಕ್ ಇರಲ್ಲ, Okay. ಅಥವಾ ಬೇರೆ ರೀತಿಯಾದಂಥ ಮ್ಯಾನ್ಯೂಸ್ ಆ್ಯಡ್ ಮಾಡಿ ಯಾವುದೂ ಇರಲ್ಲ. ಯಾವುದು ಎನ್ವಿರಾನ್ಮೆಂಟಿಗೆ ಒಳ್ಳೇದಾಗುತ್ತಲ್ಲ ಅಂಥ ಪ್ರಾಡಕ್ಟ್ಸ್ ಮಾತ್ರ ಇರುತ್ತೆ. ಎವ್ರಿಥಿಂಗ್ ಇಸ್ ಈಕೋ ಫ್ರೆಂಡ್ಲಿ. ನೈಸ್. ಎನಿವೆ ಆಲ್ ದ ಬೆಸ್ಟ್, ಗುಡ್ ಲಕ್. ಸೊ ಬನ್ನಿ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಡಿಫ್ರೆಂಟ್ ಸ್ಟಾಲ್ಸ್ಗಳಿದೆ. We are selling terracotta products. So as you can see here, we are also promoting pottery side by side, and these are Legos which are made up of terracottas and clay. So you can use them to build with your own imagination. Okay. Like a service center. And over there we have banana fiber products and terracotta products as well. ಓಕೆ, ನೈಸ್. ಆಲ್ ದ ಬೆಸ್ಟ್. ದಟ್ಸ್ ಓಕೆ, ನಾಟ್ ಗುಡ್ ರೆಡಿ. ಈಸ್ ಇಟ್? ಟ್ರೈ ಮಾಡ್ತೀರಾ? ಓಕೆ. ನಾನು ಆ್ಯಕ್ಚುಲಿ ಲೈಫಲ್ಲಿ ಪಾಟರಿನ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್. ನೋಡೋಣ, ಟ್ರೈ ಮಾಡ್ತೀನಿ. ಟ್ರೈ ವೆರಿ ಸಿಂಪಲ್, ಯಾವುದು ಈಸಿ ಆಗಿದೆ ಅದನ್ನು ಟ್ರೈ ಮಾಡಿ. 119 He always wants to go with the big one. ಇದನ್ನೇ ಮಾಡೋಣ ಸರ್. ಇಲ್ಲಿ ಇಲ್ದೇ ಇರೋದನ್ನ ಅವ್ರಿಗೆ ಮಾಡ್ಕೊಡಿ, ಒಂದು ನೋಡೋಣ, ಹೇಳ್ಕೊಡಿ ಒಂದು. ಒಂದು ವಾಸಂಗಿ ಇಟ್ಬಿಡೋಣ ಆಮೇಲೆ ಮಾಡಿ ಏನು ಮಾಡ್ತೀರ ನೋಡೋಣ. ಗ್ಯಾರಂಟಿ ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು. ಓಕೆ, ಈ ಥರ ನೀವು ಸ್ಟಾಲ್ ಇಟ್ಟಿರೋರ್ ಕೈ ಮಾಡಿಸ್ಬೇಕು ತಾನೆ? ಎತ್ತಿದ ತಕ್ಷಣ ಮಾಡೋಕ್ಕಾಗಲ್ಲ ಸರ್. ಅಲ್ಲ, ನೀವು ಸ್ಟಾಲ್ ಇಟ್ಸಿರೋರ್ ಕೈ ಮಾಡಿಸ್ಬೇಕು ತಾನೆ? ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ಹೌದು, ಆ ಥರ. ಹಾಂ, ಹಾಗೆ ಕಟ್ ಮಾಡಿಸ್ಬೋದಾ? ಸಿಗ್ಬೋದಾ ಇದು? ಕಟ್ ಮಣ್ಣು ಇರುತ್ತೆ ಎಲ್ಲ ಫುಲ್ ಮಣ್ಣು. ಹಾಂ, ನೋಡಿ ಸ್ಮಾಲ್ ಒಂದು ಹೊಸ ಡಿಸೈನ್ ಮಾಡಿ ನೆಕ್ಸ್ಟ್ ಏನು ಡಿಸೈನ್ ನನಗೂ ಗೊತ್ತಿಲ್ಲ, ಏನೋ ಮಾಡಿದೆ. ಎಸ್, Sustainable Legos. if possible, can you explain in Kannada?
if you know. Yeah, ಬರುತ್ತೆ. Okay. ಇದು ಸಸ್ಟೈನಬಲ್ ಲೆಗೋಸ್. Okay. ಇದು ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಬ್ರಿಕ್ಸ್ ಇಂದ ಮಾಡಿರೋದು ಇದು. Okay. ಅಂಡ್ ನಮ್ ನಾರ್ಮಲ್ ಲೆಗೋಸ್ ಏನ್ ಸಿಗುತ್ತೆ ಅದಕ್ಕಿಂತ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಇದೆ. Okay. ಅಂಡ್ ಇದನ್ನ ಗಮ್ ಹಾಕಿ ಅಂಟಿಸಬೇಕಾಗಿರೋದು. Okay. ಅಂಡ್ ಯು ಕ್ಯಾನ್ ರಿಮೂವ್ ಇಟ್ ಅಂಡ್ ಅದನ್ನ ಬೇರೆ ಶೇಪ್ ಅನ್ನು ಮಾಡಕ್ಕಾಗುತ್ತೆ. Okay. ಅಂಡ್ Okay. ಇದೆಲ್ಲ ನಮ್ಮದು ಬನಾನಾ ಫೈಬರ್ ಪ್ರಾಡಕ್ಟ್ಸ್. Okay. ನಮ್ಮ ಹತ್ರ ಪೆನ್ಸ್ ಇದೆ, ಪೆನ್ಸಿಲ್ಸ್ ಇದೆ, ವಿ ಹ್ಯಾವ್ ಪೆನ್ ಸ್ಟ್ಯಾಂಡ್ಸ್ ಅಂಡ್ ದೆನ್ ಬುಕ್ಸ್, ಟೀ ಕಪ್, ಕಾಫಿ ಕಪ್ ಎಲ್ಲ ಇಡಕ್ಕೆ. Okay. ಇದು ನಮ್ದು ಇನ್ನೊಂದು ಟೈಪ್ ಆಫ್ ಕೋಸ್ಟರ್ಸ್. ಇದು ಟೆರಾಕೋಟಾ ಇಂದ ಮಾಡಿರೋದು. ವಿ ಆಲ್ಸೋ ಹ್ಯಾವ್ ಬುಕ್ಸ್ ಇದೆ, ಪರ್ಸಸ್ ಇದೆ ಅಂಡ್ ಈ ಕಂಟೈನರ್ಸ್ ಎಲ್ಲ ಇದನ್ನ Okay. ಎಕೋ ಆರ್ಟ್ ಅಂತ ಹೇಳ್ತೀವಿ. Okay. ಇದಕ್ಕೆ ಫ್ಯಾಬ್ರಿಕ್ ಇಂದ ಮಾಡಿರೋದು. Okay. ಟಿಶ್ಯೂ ಬಾಕ್ಸಸ್ ಇದೆ, ವಿ ಹ್ಯಾವ್ ಮಿರರ್ಸ್, ಫೋಟೋ ಫ್ರೇಮ್ಸ್. Okay. Nice. So the products ಎಲ್ಲ eco friendly products. Okay. I'm also wearing one of our earrings. Okay. This ceramic earrings ಇದು. Oh, okay. Nice. ಅಂಡ್ ನಮ್ಮ ಹತ್ರ ಟೆರಾಕೋಟಾ ಪ್ರಾಡಕ್ಟ್ಸ್ ಇದೆ. ಇವಾಗ ದೀಪಾವಳಿ ಬರೋದ್ರಿಂದ ರಿಯಾಜು ಇಟ್ಟಿದ್ದೀವಿ. Okay. Okay. Thank you. Anyway, all the best. ಥ್ಯಾಂಕ್ ಯು. I think ಇಲ್ಲೆಲ್ಲ ಇರೋದೆಲ್ಲ ಕಿಚನ್ ಐಟಮ್ಸ್ ಅನ್ಸುತ್ತೆ. ಯಾವ್ದ್ರಲ್ಲಿ ಮಾಡಿರೋದು ಇದೆಲ್ಲ? Prices, bamboo scoop, ತುಂಬ ಲೈಟ್ ಇದೆ. ಸೆರಾಮಿಕ್ ಅಲ್ಲ, ಸೆರಾಮಿಕ್ ಸ್ವಲ್ಪ ವೆಯ್ಟ್ ಬರುತ್ತೆ. ಇದು ಬ್ರೇಕಬಲ್ ಇಲ್ಲ, ಬಿದ್ರೂ ಹೊಡಿಯಲ್ಲ. ಓಕೆ, ಟ್ರೈ ಮಾಡೋಣ. ವಾಶ್ ಮಾಡ್ತಾ ಏನು ಆಗಲ್ಲ. ಓಕೆ, ಮತ್ತೆ ಮೈಕ್ರೋವೇವಲ್ಲೂ ಇಡ್ಬೋದು. ನೈಸ್. ಐ ಲವ್ ಯು ಟು ದ ಮೂನ್ ಆನ್ ಬ್ಯಾಕ್. We are going to sponsor you, bro. ಏ ಪರವಾಗಿಲ್ಲ. ಪರವಾಗಿಲ್ಲ. ಬ್ರೇಕ್ ಆಗಲ್ಲ. ಸೊ ಅದೆಲ್ಲ ಹಾಸ್ಕೆಲ್ಲ ಯೂಸ್ ಮಾಡಿದ್ಮೇಲೆ ಈ ತರ ಫಿನಿಶ್ ಪ್ರಾಡಕ್ಟ್ಸ್ ಬರುತ್ತೆ. ಪುಟ್ ಇಟ್ ಇಂಟು ಮೋಲ್ಡ್ಸ್, ಇಂಜೆಕ್ಷನ್ ಮಾಡಲಿಂಗ್ ಅಂತ ಯೂಸ್ ಮಾಡಿ ಓಕೆ, ನೈಸ್. ನೈಸ್, ಗುಡ್ ಜಾಬ್, ಆಲ್ ದ ಬೆಸ್ಟ್. ಓಕೆ, ಸೊ ಇವಾಗ ಈವೆಂಟ್ ಎಲ್ಲನೂ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ನಾಳೆನೂ ಇರುತ್ತಂತೆ ಈವೆಂಟ್ಸ್ ಎಲ್ಲನೂ. ಸೊ ಸದ್ಯಕ್ಕೆ ಇವಾಗ ಇನ್ನೂ ಲಂಚ್ ಮಾಡಿಲ್ಲ. ಸೊ ಲಂಚ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ವರುಣ್ ಅವರು ಇವಾಗ ನಮ್ಮ ಬೀಚ್ ಓಡಿಸ್ತಾರೆ. ಬೀಚಲ್ಲಿ ಅವರು ಮೋಟೋ ಲಾಗ್ ಮಾಡ್ತಾರಂತೆ. ಸೊ ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ 6R ಅಲ್ಲಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಎಷ್ಟೊಂದು ಜನ ಗೊತ್ತಿಲ್ಲ, ವರುಣ್ ಹತ್ರನೂ ಗಾಡಿ ಇದೆ, ಇನ್ನೂ ಅನ್ವೀಲ್ ಮಾಡಿಲ್ಲ ಅಲ್ಲ? ಅನ್ವೀಲ್ ಮಾಡಿಲ್ಲ. ಸರ್ಪ್ರೈಸ್ ಒಂದು ಇದೆ, ಅದು ನಮ್ಮ ಫ್ಯಾಮಿಲಿಗೇನೆ ಸೇರ್ಕೊಳ್ಳುತ್ತೆ. ಓಕೆ, ಸೊ ಬಾಯ್ಸ್ ಎಲ್ಲ ನೋಡಿ ಫುಲ್ಲನ್ನು ಗಾಡಿ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮ ಹತ್ರ ನಾನು ಕೇಳಬೇಕು. ಬಾಯ್, ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬೈಕ್ ಕೊಟ್ಟಿರೋದಕ್ಕೆ, ಓಡ್ಸೋಕ್ಕೆ ತುಂಬ ಸಖತ್ತಾಗಿದೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಫೋಟೋ ಬ್ಲಾಗಿಂಗು. ನೋಡೋಣ ಹೇಗೆ ಹೋಗುತ್ತೆ. ಎಕ್ಸಾಸ್ಟ್ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಇರಲಿ, ಬ್ಯಾಂಗ್ಳೂರು ಪೊಲೀಸ್ ಇರೋದ್ರಿಂದ ಏನೂ ಮಾಡೋಂಗಿಲ್ಲ. ಕ್ರೇಜಿ ಫೀಲಿಂಗ್ ಮಾತ್ರ. ನೋಡಿ, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ, ಹುಡುಗರಿಗೆ ಫ್ರೆಂಡ್ಸು ನಂಬಿಕೆ ಇಟ್ಕೊಂಡು ಗಾಡಿಗಳನ್ನ ಕೊಡ್ತಾರೆ. ಸೊ ಅವ್ರನ್ನ ನಂಬಿಕೆನ ಯಾವತ್ತೂ ಉಳಿಸ್ಕೊಳ್ಬೇಕು. ಸುಮ್ಮನೆ ಸಿಕ್ತು ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಓಡಿಸಾಡ್ಬಾರ್ದು ಯಾವತ್ತಾದರೂ ಆಗಲಿ. ಗಾಡಿನ ಫೀಲ್ ಮಾಡೋಕ್ಕೆ ಕೊಟ್ಟಿರ್ತಾರೆ, ಫೀಲ್ ಮಾಡಿಬಿಟ್ಟು ವಾಪಸ್ ಕೊಡಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ಬಾರ್ಸಾಡೋದು ಮಾಡೋದು ಎಲ್ಲ ಯಾರೂ ಮಾಡಬೇಡಿ. ಆಲ್ಮೋಸ್ಟ್ ಯಾರೂ ಮಾಡಲ್ಲ ಬೈಕ್ ಲವರ್ಸು, ಹೇಳ್ತಾ ಇದ್ದೀನಿ. ಬಿಕಾಸ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಹುಡುಗರಿಗೆ ಗಾಡಿ ನಂಬ್ಕೊಂಡು ಕೊಟ್ಟರೆ ಅದು ಇದು ಮಾಡ್ತಾರೆ. ಸೊ ಅದಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಷ್ಟೇ, ಯಾವತ್ತು ಯಾರ ಗಾಡಿನಾದರೂ ಆಗಲಿ ಹೆಂಗೋ ಯುಟಿಲೈಸ್ ಮಾಡ್ಕೊಬೇಡಿ. ಕೊಟ್ಟಿದ್ದಾರಾ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ವಾಪಸ್ ಕೊಡಿ. ಸೊ ಫೈನಲಿ ಬಂದಿದ್ದೀವಿ ನಾವು. ಸೂಪರ್ ಆಗಿತ್ತು ಬ್ರೋ, ಸೂಪರ್ ಆಗಿತ್ತು. ಕಡಿಮೆ, ನಾನು ಅದಕ್ಕೆ ಒಂದು 20 ಸಲ ಹೇಳಿದೆ ಈಗ ನಿಲ್ಸೋ ಅಷ್ಟಿಗೆ ನನಗೆ ಸಾಕಾಗೋಯ್ತು. ಇರಲಿ, ಐ ಹ್ಯಾವ್ ಗಿವನ್ ಯುವರ್ ಬೇಬಿ ಬ್ಯಾಕ್ ಬ್ರೋ ಸೇಫ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸೂಪರ್ ಬ್ರೋ. ಹಾಂ ಬ್ರೋ, ಲಾಂಗ್ ರೈಡ್.
ಹ್ಞೂ ಬ್ರೋ. ಇದೆ ಇದು ಬೊಂಬಾಟ್ ಚಿಕನ್. ಬೊಂಬಾಟ್ ಚಿಕನ್ ಲೆಗ್ಗು, ಅದಾದಮೇಲೆ ಮಟನ್ ಕೀಮಾ ಡ್ರೈ ಬಾಲ್. ಓಕೆ, ಇನ್ನು ಬಿರಿಯಾನಿ ಬರಬೇಕು. ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಸೊ ಮಟನ್ ಬಿರಿಯಾನಿ ಬಂದಿದ ತಕ್ಷಣ ಪ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಎಷ್ಟು? 5 ಗಂಟೆ ಊಟ ಮಾಡ್ತಾ ಇದ್ದೀವಿ. ಒಂದು ವಾರದಿಂದ ನೆಟ್ಟು ಊಟ ಮಾಡ್ತಾ ಇಲ್ಲ. ಅನ್ಬಾಕ್ಸ್ ಕರ್ನಾಟಕ ಅವರೇ ಹೆಂಗಿದೆ? ಮಟನ್ ಸರಿಯಾಗಿ ಬಂದಿದೆ. ಓಕೆ, ಹಳೆ ಮಾಂಸ. ಓಕೆ, ರೈಸಲ್ಲೂ ಫುಲ್ಲು ಫ್ಲೇವರು ಹಾಂ ಘಮ ಘಮ ಅಂತ ಬರುತ್ತೆ. ಘಮ ಅಂತ ಇದೆ. ಆಮೇಲೆ ಮಸಾಲ ಯಥೇಚ್ಛವಾಗಿದೆ. ಕೇಳಿದಂಗೆ ಓಕೆ, ಸದ್ಯಕ್ಕೆ ಆರ್ಯನರ್ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು 1 hour ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಟೈಮ್ ಆಗೋಯ್ತು. ಹರ್ಷನು ಓಡ್ತಾನೆ. ಸೊ ಸರಿ ಬ್ರೋ, ಹಂಗಾರೆ ಸಿಗೋಣ. ಎಸ್, ಅದು ಕಾಂಟ್ಯಾಕ್ಟ್ ನಂಬರ್ ಕಳಿಸಿರಿ. ಅದು ಯಾವುದಕ್ಕೂ? ಹೌದು, ಭಾನುವದ್ದು. ನಡೀರಿ ಓಡೋಣ. ಇವರು ಆನ್ ದ ವೇ ಒಂದು ಸ್ವಲ್ಪ ದೂರ ಬಂದು ಹಂಗೆ ಸ್ಪ್ಲಿಟ್ ಆಗ್ತಾರೆ. ಇವಾಗೆಲ್ಲ ಮನೆಗೆ ಓಡ್ತೀವಿ. ಇವರು ಬರ್ತಾರೆ. ಓಕೆ, ಸೊ ನೋಡಿದ್ರಲ್ಲ ಇವತ್ತಿಂದ ಕಾಲೇಜ್ ಈವೆಂಟ್ ಎಲ್ಲ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಮೇಯ್ನ್ಲಿ ಇವ್ರು ಮಾಡಿದ್ದು ಈಕೋ ಫ್ರೆಂಡ್ಲಿ ಬೇಸ್ಡ್ ಒಂದು ಕ್ಯಾಂಪೇನ್ ಥರ ಮಾಡಿದರು. ಸೊ ಇಟ್ ವಾಸ್ ಅ ಗುಡ್ ಇನಿಷಿಯೇಟಿವ್ ಬೈ RV ಇನ್ಸ್ಟಿಟ್ಯೂಷನ್. ಆ್ಯಂಡ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಮೋಹಿತ್ ಆ್ಯಂಡ್ ಟೀಮ್. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಫುಲ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೋ ಕ್ರೇಜಿ ಕಂಟೆಂಟ್ಸ್ಗಳೆಲ್ಲನೂ ಬರುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.